ಸರ್ ಈಗೇನು ಪ್ರೀತಮ್ ಗೌಡ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರಾ ಪ್ರಚಾರ? ಈಗ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಹೈಕಮಾಂಡ್ ಇದೆ, ಅವರಲ್ಲಿ ಹೈಕಮಾಂಡ್ ಇದೆ, ಅವರೆಲ್ಲ ಕುಳಿತು ಚರ್ಚೆ ಮಾಡಿ ಅವನ್ನೆಲ್ಲ ಸರಿ ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದು ವಿಶ್ವಾಸಕ್ಕೆ ಹೋಗಿ ಮಾಡ್ತೀವಿ. 4ನೇ ತಾರೀಕು ಎಲ್ಲರೂ ಕೂಡ ಒಂದು ಸ್ಟೇಜ್ ಮೇಲೆ ಒಂದು ನಾಮಿನೇಷನ್ ಮಾಡೋಂಥ ಕೆಲಸನ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ. ಅಲ್ಲ, ನಿಮ್ಮ ಜೊತೆ ಈಗ ಪ್ರೀತಮ್ ಗೌಡರು ಬರ್ತಾರಾ ಪ್ರಚಾರಕ್ಕೆ? ಬರಲೇಬೇಕಲ್ಲ ಸರ್. ಈಗ ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋಗಿದ್ದೀವಿ ಅಂದಮೇಲೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂದಮೇಲೆ, ಇವತ್ತು ನಾವು ಓಟ್ ಕೇಳ್ತಾ ಇರೋದು ಮೋದಿಯವರ ಹೆಸರು. ಇವತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಈ ರಾಜ್ಯದಲ್ಲಿ 28ಕ್ಕೆ 28 ಕೂಡ NDA ಒಂದು ಮೈತ್ರಿ ಏನಿದೆ ಆ ಕ್ಷೇತ್ರದಲ್ಲಿ ತಗೊಳ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಹೋಗ್ತಾಯಿದ್ವಿ. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ 4ನೇ ತಾರೀಕು ಬರ್ತಾರೆ, ನಾವೆಲ್ಲ ಒಟ್ಟಿಗೆ ಹೋಗುವಂಥ ಕೆಲಸ. ರಾಮಸ್ವಾಮಿ ಅವರು ಇದ್ರ ಸರ್? ಅವರು ಅಲ್ಲ, BJPಯವರು ನಾವು ಕರೆದಿಲ್ಲ. BJPಯವರು ವಿಜೇಂದ್ರಣ್ಣವ್ರು ಅವ್ರು ಕರ್ಕೊಂಡಿದ್ದಾರೆ. ಆ ಸಭೆಗೆ JDS ಅಭ್ಯರ್ಥಿಯಾಗಿ ನಾನು ಕರೆದಿದ್ದಾರೆ. ಸೊ ಹಾಗಾಗಿ ಅವರು ಯಾರ್ಯಾರು ಬೇಕು ಯಾರ್ಯಾರು ಬೇಡ ಅವ್ರು ತೀರ್ಮಾನ ಮಾಡಿ ಅವ್ರು ಕರೆದಿದ್ದಾರೆ. ಹಾಗಾಗಿ ಅವ್ರು ಕರೆಯುವಂಥ ಕೆಲಸನ ಮಾಡಿದ್ದಾರೆ. ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಆ ಸಭೆಗೆ ಬಂದಿದ್ದೀನಿ. ಅವ್ರ ಸಭೆಗೆ ನಾನು ಬಂದು ಇವತ್ತು ಆಹ್ವಾನದ ಮೇಲೆ ಆ ಸಭೆಗೆ ಬರೋಂಥ ಕೆಲಸ ಮಾಡಿ ಎಲ್ಲರಿಗೂ ಒಂದು ಮೀಟಿಂಗು ಏನು ತಗೊಳ್ಬೇಕಾದ್ರೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು 4ನೇ ತಾರೀಕೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತೇಳಿ, ನಾಮಿನೇಷನ್ ಮುಖಾಂತರ ಹೋಗೋಣ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಸರ್ ಅದು ಅವ್ರು ಚರ್ಚೆ ಮಾಡ್ತಾರೆ, ಅದು ಅವ್ರು ಚರ್ಚೆ ಮಾಡಿ ಮಾತಾಡ್ತಾರೆ. ನೀವೇನು ಹೇಳಿದ್ರಿ ಸರ್ ಪ್ರೀತಮ್ ಗೌಡ ಅವ್ರಿಗೆ? ನಾವು ಮಾತಾಡಿದ ಸಭೆ ಮುಕ್ತವಾಗಿ ಸಭೆ ಪರವಾಗಿ ಮಾತಾಡಿದ್ವಿ. ಸಭೆಗೆ ಏನು ಸಂದೇಶ ಕೊಡ್ಬೇಕು ಅದನ್ನು ಮಾತಾಡಿದ್ವಿ. ಥ್ಯಾಂಕ್ ಯು ಸರ್.